76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಶಾಸಕ ಅಶೋಕ್ ಪಟ್ಟಣ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿದ್ದ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ರಾಮದುರ್ಗ ಇವರ ವತಿಯಿಂದ ಆಯೋಜಿಸಿದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಶಾಸಕ ಅಶೋಕ್ ಪಟ್ಟಣ್ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ನಂತರ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರು ರಾಷ್ಟ್ರಗೀತೆಯನ್ನು ಹಾಡಿದರು. ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಕಾರ್ಮಿಕ ಮುಖಂಡ ಗೈಬುಜನಿ ಖಾನ್, ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಜಹೂರ್ ಹಾಜಿ, ಪುರಸಭೆ ಸದಸ್ಯರಾದ ಇಮಾಮ್ ಹುಸೇನ್ ಕಲಾದ್ಗಿ, ಮಾಜಿ ಪುರಸಭೆ ಅಧ್ಯಕ್ಷರುಗಳು ಬಾಷಾ ಮೊರಬ್ ಮತ್ತು ರಾಜು ಮಾನೆ, ಮೊಹಮ್ಮದ್ ಶಫಿ ಬೆನ್ನಿ, ಸುಭಾಷ್ ಕೂರ್ಕೆ, ಪತ್ರಕರ್ತರಾದ ಎಂಕೆ ಯಾದವಾಡ್, ಬಿಜೆಪಿ ಮುಖಂಡರಾದ ಮಹಮ್ಮದ್ ಬೇಗ್ ನಿಗದಿ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ನ ಅಧ್ಯಕ್ಷರಾದ ಆಸಿಫ್ ಖಲೀಫ್ ಹಾಗೂ ಸರ್ವ ಸದಸ್ಯರು ಹಾಗೂ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ನ ರಾಮದುರ್ಗದ ಮಹಿಳಾ ಮಂಡಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ರಾಮದುರ್ಗ ತಾಲೂಕಿನ ಸಮಸ್ತ ಗುರು ಹಿರಿಯರು, ಶಾಲಾ ಮಕ್ಕಳು, ಮುಖಂಡರು ಉಪಸ್ಥಿತರಿದ್ದರು. ಜನವರಿ 26 ಇದು ಒಂದು ಪವಿತ್ರವಾದಂತ ದಿನ. ನಮ್ಮ ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಇದು ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಒಂದು ಹಬ್ಬನೇ ಇದು ಜನವರಿ 26 ಅಂತಂದ್ರೆ. ಯಾಕೆ ಇದು ಹಬ್ಬದ ವಾತಾವರಣ ಅಂತಂದ್ರೆ, ಜನವರಿ 26 ನಮ್ಮ ದೇಶಕ್ಕೆ ಸಂವಿಧಾನವನ್ನ ಅರ್ಪಿಸಲಾದಂತ ಒಂದು ಪವಿತ್ರವಾದಂತ ದಿನ. ಅದಕ್ಕೆ ಇದು ಒಂದು ಹಬ್ಬನೇ ಆಚರಿಸುವಂತ ಒಂದು ಹಬ್ಬ ಜನವರಿ 26. ಇದು ನಮ್ಗೇನು ಸ್ವತಂತ್ರ 1947 ಆಗಸ್ಟ್ 15ಕ್ಕೆ ಏನ್ ಸಿಕ್ತು, ಆ ನಂತರದಲ್ಲಿ 1947 ನವೆಂಬರ್ 4ನೇ ತಾರೀಕಿಗೆ ಈ ಸಂವಿಧಾನದ ಕರಡು ಈ ಸಂವಿಧಾನ ಕಮಿಟಿಗೆ ಅರ್ಪಿಸಲಾಯ್ತು. ಆ ನಂತರದಲ್ಲಿ 2 ವರ್ಷ 166 ದಿನ ಈ ಸಂವಿಧಾನ ಕರಡದ ಮೇಲೆ ಸಾವಿರಾರು ಜನ ಇದರಲ್ಲಿ ಭಾಗವಹಿಸಿದ್ರು. ಅಸೆಂಬ್ಲಿ ಸದಸ್ಯರು ಸಹ ಇದರಲ್ಲಿ ಭಾಗವಹಿಸಿ ಇದರ ಬಗ್ಗೆ ಚರ್ಚೆ ಎಲ್ಲ ಆಯಿತು. ಇಲ್ಲಿಯವರೆಗೆ 105 ತಿದ್ದುಪಡಿಗಳ ಆಗ್ಯಾವ ಇದರಲ್ಲಿ. ಆಮೇಲೆ 112 ಅಧಿಸೂಚನೆಗಳು, ಅನುಚ್ಛೇದಗಳದಾವು. ಆಮೇಲೆ 25 ಭಾಗಗಳದಾವು. ಆಮೇಲೆ 470 ವಿಧಿಗಳು ಈ ಸಂವಿಧಾನದಲ್ಲಿ ಇದೆ. ಇಂಥ ಒಂದು ಪವಿತ್ರವಾದಂತ ಸಂವಿಧಾನ ಜಾರಿ ಆದಂತ ಪವಿತ್ರವಾದಂತ ದಿನ ಜನವರಿ 26 ಅಂತ ಹೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಈ ಸಂವಿಧಾನದ ಆಧಾರದಲ್ಲಿನೇ ನಮ್ಮ ದೇಶದಲ್ಲಿ ಹಲವಾರು ಕಾರ್ಯಗಳು ನಡೀತಾ ಇವೆ ಅನ್ನುವಂಥದ್ದು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಪೀಳಿಗೆಗೆ ನಾವು ಹೇಳುವುದೇನಂತಂದ್ರೆ, ಈ ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಒಂದು ಹೋರಾಟವನ್ನೇ ಮಾಡುವಂತ ಒಂದು ಕಾಲ ಬಂದಿದೆ ಈಗ. ಯಾಕಂತಂದ್ರೆ ಸಂವಿಧಾನವನ್ನೇ ಬದಲಿ ಮಾಡಲು ಹೊರಟಿರುವಂತ ಮನುವಾದಿಗಳು ಈ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಈಗ ಅವರನ್ನ ಸೆದೆಬಡಿಯಲಿಕ್ಕೆ ಮತ್ತು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಒಂದಾಗಿ ಹೋರಾಟವನ್ನ ಮಾಡುವಂತ ಕಾಲ ಬಂದಿದೆ. ಯಾಕಂತಂದ್ರೆ ಸಂವಿಧಾನ ನಮ್ಗೆ ಏನ್ ಹೇಳ್ತೈತೆ ಅಂತಂದ್ರೆ, ಸೌಹಾರ್ದತೆ, ಸಹೋದರತ್ವತೆ ಮತ್ತು ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ನಾವು 26 ಜನವರಿಯಲ್ಲಿ ಹೇಳ್ತೀವಿ ಮತ್ತು ಆಚರಣೆ ಮಾಡ್ತೀವಿ. ಆಚರಣೆ ಮಾಡುವಂತದ್ದು, ಹೇಳುವಂತದ್ದು, ಧ್ವಜಾರೋಹಣ ಮಾಡುವಂತದ್ದು ಅಂತ ಅದೇ ಅಷ್ಟೇ ಅಲ್ಲ, ಸಹೋದರತ್ವದಿಂದ, ಸೌಹಾರ್ದತೆಯಿಂದ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಎಲ್ಲರೂ ಕೂಡಿ ಬಾಳೋಣ ಅನ್ನುವಂತ ಮಾತನ್ನು ಹೇಳ್ತಾ, ಈ ಸಂವಿಧಾನವನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಒಂದಾಗಿ ಅಣ್ಣ ತಮ್ಮಂದಿರ ಹಾಗೆ ಕೂಡಿ ಬಾಳೋಣ, ಕೂಡಿ ಇರೋಣ, ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಮಾತನ್ನ ಹೇಳ್ತಾ ರಾಮದುರ್ಗ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ಜನವರಿ 26ರ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.